ಮತ್ತು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಬಿಲ್ಡಿಂಗ್ ಯಾವುದಾದ್ರೂ ಬರಿಬೋದು. ಯಾವುದಾದ್ರೂ 1 ಅಥವಾ 2 ಮೆನ್ಷನ್ ಮಾಡಿದರೆ ಸಾಕು. ರೈಟ್ ಒನ್ ಫಂಕ್ಷನ್ ಆಫ್ ಪ್ಯಾಕೇಜಿಂಗ್. ಪ್ಯಾಕೇಜಿಂಗ್ ಫಂಕ್ಷನ್ ಏನು ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರೊಟೆಕ್ಟಿಂಗ್ ದ ಪ್ರಾಡಕ್ಟ್ಸ್. ಪ್ಯಾಕೇಜಿಂಗ್ ಮಾಡೋದ್ರಿಂದ ನಾವು ಪ್ರಾಡಕ್ಟ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು. ಮತ್ತು ಪ್ರೊಮೋಟಿಂಗ್ ದ ಪ್ರಾಡಕ್ಟ್ಸ್. ಪ್ಯಾಕೇಜಿಂಗಲ್ಲಿ ಅದರದ್ದು ನೇಮು, ಬ್ರ್ಯಾಂಡ್ ನೇಮ್ ಎಲ್ಲ ಮೆನ್ಷನ್ ಮಾಡಿರೋದ್ರಿಂದ ನಾವು ಆ ಪ್ರಾಡಕ್ಟ್ನ ಪ್ರಮೋಟ್ ಕೂಡ ಮಾಡ್ಬೋದು. ಇದರಿಂದ ಈ ಪಾರ್ಟಿಂದ ಕೂಡ ನೀವು 5 ಮಾರ್ಕ್ಸ್ನ ಈಸಿಯಾಗಿ ತೊಗೋಬೋದು. ಸೊ ಈಸಿಯಾಗಿ 20 ಮಾರ್ಕ್ಸ್ನ ಫಸ್ಟ್ ಪಾರ್ಟಲ್ಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಬಿ, 2 ಮಾರ್ಕ್ ಕ್ವೆಶನ್ ಕೇಳಿರ್ತಾರೆ. 6 ಮಾರ್ಕ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ನಿಮಗೆ ಯಾವ್ದು ಈಸಿ ಇರುತ್ತೆ, ನಿಮ್ಗೆ ಯಾವುದಕ್ಕೆ ಆನ್ಸರ್ ಗೊತ್ತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಆ ಥರದ 6 ಕ್ವೆಶನ್ನ ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಕೇಳಿದ್ದಾರೆ. ಸ್ಟೇಟ್ ಅಂತ ಕೇಳಿರೋದ್ರಿಂದ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್